ಹಸೆಮಣೆ ಏರ್ಬೇಕಾದವ ಕೃಷ್ಣ ಜನ್ಮಸ್ಥಳಕ್ಕೆ ಹೋದಂತಹ ವಿಚಾರ ಇದು. ಸರ್ಕಾರಿ ನೌಕರ ಮಾಡಿಕೊಂಡಂತಹ ಎಡವಟ್ಟು ಸ್ವಯಂಕೃತ ಅಪರಾಧ ಯಾವ ರೀತಿ ಇದೆ ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಮದುವೆ ಆಗಿ 2ನೇ ದಿನ ಆಗಬೇಕಾಗಿತ್ತು. ಆದರೆ ಡಿಸೆಂಬರ್ 31ನೇ ತಾರೀಕು ನಿಗದಿಯಾಗಿದ್ದ ಮದುವೆಯ ಹಾಲ್ನಲ್ಲಿ ಈತ ವರದಕ್ಷಿಣೆಗೆ ಡಿಮ್ಯಾಂಡ್ ಆಗಿದ್ದಾನೆ. ಆತ ಡಿಮ್ಯಾಂಡ್ ಮಾಡಿದ ಹಣವನ್ನ ಕೇಳಿನೇ ವಧುವಿನ ಪೋಷಕರು ತಬ್ಬಿಬ್ಬಾದ್ರು. ಖಾನಾಪುರ ಯುವತಿ ಜೊತೆಗೆ ಸಚಿನ್ ಪಾಟೀಲ್ ಎನ್ನುವಂತಹ ಸರ್ಕಾರಿ ನೌಕರನ ಮದುವೆ ನಿಶ್ಚಯ ಆಗಿರುತ್ತೆ. ನಿಶ್ಚಿತಾರ್ಥ ಕೂಡ ಇದೇ ವಿಚಾರವಾಗಿ ಆಗಿರುತ್ತೆ. ಅದಾದ ನಂತರ ದೈಹಿಕ ಸಂಬಂಧವನ್ನ ಕೂಡ ಸಚಿನ್ ಹೊಂದಿರ್ತಾನೆ. ಡಿಸೆಂಬರ್ 30ನೇ ತಾರೀಕು ನೋಡಿದ್ರೆ ವರದಕ್ಷಿಣೆ ಬಗ್ಗೆ ಡ್ರಾಮಾವನ್ನ ಈ ಸಚಿನ್ ಶುರು ಮಾಡಿ ಇಟ್ಕೊಳ್ತಾನೆ. 10 ಲಕ್ಷ ವರದಕ್ಷಿಣೆ ಕೊಡ್ಬೇಕು. ಈಗ ನೀವು ಫೋಟೋ ಮತ್ತೆ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ಇದೇ ಮೂತಿ ನನಗೆ 10 ಲಕ್ಷ ಕೊಡಿ, 200 ಗ್ರಾಮ್ ಚಿನ್ನ ಹಾಕಿದ್ರೆ ಮಾತ್ರ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಆ ವಧುವಿನ ಪೋಷಕರಿಗೆ ಧಮಕಿ ಹಾಕೋ ಕೆಲಸನೆಲ್ಲ ಮಾಡಿದ್ದಾನೆ. ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದೆ. ಮದುವೆ ಹಾಲ್ಗೆ ಸಂಬಂಧಿಕರೆಲ್ಲ ಬಂದಿದ್ದಾರೆ. ಆಗ ಈತ ತನ್ನ ವಿಕೃತಿಯನ್ನ ತೋರಿಸಿದ್ದಾನೆ. ಹಣದ ಪಿಶಾಚಿ ರೀತಿ ವರ್ತಿಸಿದ್ದಾನೆ. ಎಷ್ಟೇ ಆತನನ್ನ ಕನ್ವಿನ್ಸ್ ಮಾಡೋದಕ್ಕೆ ಪೋಷಕರು ಟ್ರೈ ಮಾಡಿದ್ರು ಕೂಡ, ರೂಮ್ನಲ್ಲಿ ಕೂಡ ಹಾಕಿ ಒಂದು ಹಂತದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆತ ತನ್ನ ವರ್ತನೆ ಬದಲಾಯಿಸಿಕೊಳ್ಳದೆ ಇದ್ದಾಗ ಈತನನ್ನ ಹಿಡಿದು ಖಾನಾಪುರ ಠಾಣೆಯ ಪೊಲೀಸರಿಗೆ ಒಪ್ಪಿಸೋ ಕೆಲಸವನ್ನ ಕೂಡ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗ್ರಾಮವೊಂದರ ಯುವತಿ ಜೊತೆಗೆ ಆಗಿದ್ದಂತಹ ನಿಶ್ಚಿತಾರ್ಥ ನಂತರ ಮದುವೆಯ ಕಾರ್ಯಕ್ರಮದಲ್ಲೇ ಈ ಎಲ್ಲ ಹೈಡ್ರಾಮಾಗಳು ಕೂಡ ನಡೆದಿದೆ. ಹಣದ ಆಸೆಗೆ ಮದುವೆ ಮುರ್ಕೊಳ್ಳೋಕ್ಕೂ ರೆಡಿ ಇದ್ದಂತಹ ಸಚಿನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಆತ ಒಪ್ಕೊಳ್ಳೋದಿಲ್ಲ ಮದುವೆ ಆಗೋದಕ್ಕೆ. ನನಗೆ ಮದುವೆ ಬೇಡ, ಮದುವೆ ಆಗ್ಬೇಕಂದ್ರೆ ನನಗೆ 10 ಲಕ್ಷ ಬೇಕು, 200 ಗ್ರಾಮ್ ಚಿನ್ನ ಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡಿದ್ದಾನೆ. ಸೊ ಒಂದು ಹಂತಕ್ಕೆ ಅಲ್ಲಿ ಇದ್ದಂತಹ ಕುಟುಂಬಸ್ಥರಿಗೂ ಸಿಟ್ಟು ತರಿಸುತ್ತೆ ಈ ವಿಚಾರ. ಸೊ ಧರ್ಮದೇಟು ಕೊಟ್ಟು ಆತನನ್ನ ಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ.